ಅವರು ಮಕ್ಕಳಿಗಾಗಿ ಅಂದ್ರೆ ಅಚ್ಚುಮೆಚ್ಚಿನ ಮಕ್ಕಳ ಮೇಲೆ ಬಹಳ ಪ್ರೀತಿ. ಸೊ ಮಕ್ಕಳು ಕೂಡ ಅವರನ್ನ ಚಾಚಾ ಚಾಚಾ ಅಂತ ಕರಿತಿರಂತೆ. ಸೊ ಈಗ ಅವರ ಒಂದು ಜನ್ಮದಿನವನ್ನ ಇವತ್ತಿನ ದಿನ ಮಕ್ಕಳ ದಿನಾಚರಣೆಯನ್ನಾಗಿ ನಾವೇನಪ್ಪಾ ಅಂತಂದ್ರೆ ಆಚರಣೆಯನ್ನ ಮಾಡ್ತಾ ಇದೀವಿ. ಸೊ ಮಕ್ಕಳ ದಿನ ಅಂತಂದ್ರೆ ಸೊ ನೀವೆಲ್ಲರೂ ಇವತ್ತು ನೋಡ್ತಾ ಇದೀವಿ. ಸೊ ಯಾವ ರೀತಿ ಒಂದು ಉದ್ಯಾನವನದಲ್ಲಿ ಅಂದ್ರೆ ಗಾರ್ಡನ್ ನಲ್ಲಿ ಯಾವ ರೀತಿ ಹೂಗಳಿರ್ತವೆ, ಗುಲಾಬಿ ಹೂವು, ಬಿಳಿ ಹೂವು. ಸೊ ಇಲ್ಲಿ ನೋಡಿದ್ರೆ ಫುಲ್ ಕಲರ್ಫುಲ್ ಒಂದು ಗಾರ್ಡನ್ ಅನಿಸ್ತಾ ಇದೆ. ಈ ಒಂದು ದೃಶ್ಯ ನೋಡ್ತಾರೆ ಅನಿಸ್ತದ್ರಿ. ಯಾರೋ ಫೋನ್ ಬಂದಾಗ ನೋಡ್ತೀವಿ, ಅಲ್ಲಿ ಫೋನ್ ಇರಲ್ಲ. ಇದನ್ನು ಕೂಡ ಒಂದು ದೊಡ್ಡ ರೋಗ. ಸೊ ಹಾಗಾಗಿ ಮಕ್ಕಳೇ ನಾವೆಲ್ಲ ಏನಪ್ಪಾ ಅಂತಂದ್ರೆ ಮೊಬೈಲ್ಗೆ ದಾಸರಾಗದೆ, ಪುಸ್ತಕಕ್ಕೆ ಏನಪ್ಪಾ ಅಂತಂದ್ರೆ ಕೈ ಮುಗ್ದಿದ್ದೆ ಆದ್ರೆ, ತಲೆ ಬಾಗಿಸಿದ್ದೆ ಆದ್ರೆ ಆ ಪುಸ್ತಕ ನಮ್ಮನ್ನ ತಲೆ ಎತ್ತುವಂತೆ ಮಾಡುತ್ತೆ ಅಂತ ಒಂದು ನನ್ನ ವಿಚಾರಗಳನ್ನ ಹೇಳ್ಕೊತೀನಿ. ಮತ್ತು ಶಿಕ್ಷಕರಿಗೆ ಕೂಡ ನಾನು ನಮಸ್ಕಾರಗಳು ಹೇಳ್ತಾ, ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನವೆಂಬರ್ 14, 1889 ಜನಿಸಿದರು. ಇವರು 1947 ಮೊಟ್ಟ ಮೊದಲ ಪ್ರಧಾನಿ ಕೂಡ ಆಗ್ಯಾರ. ಮತ್ತು ಅದೇ ಥರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ಸಲುವಾಗಿ ಅವರು ಜನ್ಮ ದಿನಾಚರಣೆ ಸೊಟ್ಟಿಗೆ ಅವರು ಮಕ್ಕಳಿಗೆ ಅರ್ಪಣೆ ಮಾಡ್ಯಾರ. ಸರ್ ಹೇಳ್ಯಾರು ಒಂದೇನಪ್ಪ ಅಂತಂದ್ರೆ ಮೊಬೈಲ್ ಬಗ್ಗೆ ಹೇಳ್ಯಾರ. ನಾ ಎಲ್ಲ ಕ್ಲಾಸ್ನಾಗ ಹೋಗಿ ವಿಚಾರಿಸಿದೆ. ಆಲ್ಮೋಸ್ಟ್ ಏನು ನನಗೆ ಹೇಳಿದ್ದೆ ಸುಳ್ಳೋದನೋ ನೀವು ಮಾಡೋದೇ ಸುಳ್ಳೋದನೋ ಗೊತ್ತಿಲ್ಲ. ಏನು ಅಂದಿರಪ್ಪ ಅಂತಂದ್ರೆ ಎಲ್ಲರಿಗೆ ನಾ ಫಸ್ಟ್ ಕೇಳಿದ್ದೆ ಅದೇ, ಪುಸ್ತಕಕ್ಕೆ ಮಹತ್ವ ಕೊಡ್ರಿ, ಫೋನಿಗೆ ದೂರ ಇಡ್ರಿ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಈಗೇನಪ್ಪ ಅಂದ್ರೆ ಫೋಟೋ ಜಸ್ಟ್ ಕೈಯನ್ನ ತಗೊಂಡು ಅದ್ರ ಮ್ಯಾಗ ಇಡ್ಬೇಕು. ಕರೆಕ್ಟ್ ಟಿಕ್ಲಿ ಎಲ್ಲೇ ಸ್ಥಳದಲ್ಲಿ ಕೈ ಇಡ್ಬೇಕಾ? ರೈಟ್, ಹೋಗಿಡು. ಒಂದ್ಸರಿ ಕೈ ಇಟ್ಬಿಡು. ಅದು ಚಾಟ್ ವಿಕೆಟ್ ಚಾಟ್ ಇದೆ ಹೋಗಲ್ಲ. ನೋಡಿಲ್ಲ Butterfly.